ಎಲ್ಲ ರೈತರಿಗೆ ನಮಸ್ಕಾರ. ಮತ್ತು ಮುಂಬರುವಂಥ ದಿನಗಳಲ್ಲಿ ಅನೇಕ ರೈತರ ಒಂದು ಆಸಕ್ತಿಯ ಮೇರೆಗೆ ನಾವು ಮತ್ತೆ ತರಬೇತಿಯನ್ನು ಹಮ್ಮಿಕೊಳ್ಬೇಕು ಅನ್ಕೋತಾ ಇದ್ದೀವಿ. ನಾನು ಕಳೆದ ತಿಂಗಳಿಂದ ಕಾಡ್ತಾ ಇದ್ದಾರೆ, ತರಬೇತಿ ಯಾವಾಗ ಮಾಡ್ತೀರಿ ಯಾವಾಗ ಮಾಡ್ತೀರಿ ಅಂತೇಳಿ. ಈ ತರಬೇತಿ ಒಳಗೆ ಮೌರ್ಯ ಪಶುವೇದ ಅಕಾಡೆಮಿ ವತಿಯಿಂದ ಕುರಿ ಸಾಗಾಣಿಕೆ ಆಳಾಗಲ್ಲ ಅಂದರೆ ಏದಿಂದ ಜಡ್ಡದವರೆಗೂ ಮಾಹಿತಿಯ ಜೊತೆಗೆ ನಾವು ಏನೇನು ಅಂತಂದ್ರೆ ಅಗದಿ ಚೀಪ್ ರೇಟ್ ಒಳಗೆ ಶೆಡ್ಡನ್ನು ಯಾವ ಥರ ನಿರ್ಮಾಣ ಮಾಡ್ಬೇಕು ಅನ್ನುವಂಥದ್ದು. ಆಮೇಲೆ ತಳಿ ಆಯ್ಕೆ, ಯಾವ ತಳಿ ಆಯ್ಕೆ ಮಾಡಿದರೆ ನಮ್ಮಲ್ಲಿ ಮಾರ್ಕೆಟಲ್ಲಿ ಸರಿಯಾದ ನಮ್ಗೆ ಇದು ಸಿಗ್ತೈತಿ ಅಥವಾ ಸರಿಯಾದ ಲಾಭ ಸಿಗ್ತೈತಿ ಅನ್ನುವಂಥದ್ದು. ಆಹಾರ ಪದ್ಧತಿಯನ್ನು ಯಾವ ಥರ ಮಾಡ್ಬೇಕು ಅನ್ನೋದು, ಆಮೇಲೆ ಔಷಧೋಪಚಾರವನ್ನು ಯಾವ ಥರ ಮಾಡ್ಬೇಕು ಅನ್ನೋದು, ಆಮೇಲೆ ಓವರಾಲ್ ಟೋಟಲ್ ಮ್ಯಾನೇಜ್ಮೆಂಟ್ ಯಾವ ಥರ ಇರ್ಬೇಕು ಅನ್ನೋದು. ಅದಾದ ನಂತರ ಪ್ಯಾಟ್ನಿಂಗ್, ಟಗರು ಸಾಗಾಣಿಕೆ ಪ್ಯಾಟ್ನಿಂಗ್ ಆಗಿರ್ಬೋದು, ಅಥವಾ ಕೋಳಿ ಸಾಗಾಣಿಕೆ, ನಾಟಿ ಕೋಳಿ ಸಾಗಾಣಿಕೆ ಆಗಿರ್ಬೋದು, ಅಥವಾ ಹೈನುಗಾರಿಕೆ ಆಗಿರ್ಬೋದು, ಎಲ್ಲವನ್ನ ಒಳಗೊಂಡಂತೆ ಒಂದು ದಿನದ ತರಬೇತಿಯನ್ನು ಹಮ್ಮಿಕೊಳ್ಬೇಕಂತ ಇದ್ದೀವಿ. ಅದಕ್ಕೆ ಆಸಕ್ತರ ಆಲ್ರೆಡಿ ಇವತ್ತು ನಮಗೆ 50ರಿಂದ 60 ಜನ ಹೆಸರು ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಮಾಡ್ತಾ ಇದ್ದೀವಿ. ಆದರೆ ಕಳೆದ 1-2 ತಿಂಗಳ ನಾವು ಸದ್ಯಕ್ಕೆ ಯಾವುದು ತರಬೇತಿಯನ್ನು ಹಮ್ಮಿಕೊಂಡಿರಲಿಲ್ಲ. ಸೊ ಅದಕ್ಕೆ ಈಗ ಭಾಳಷ್ಟು ಜನ ರೈತರು ನಮ್ಗೆ ಮತ್ತು ತರಬೇತಿಯನ್ನು ಯಾವಾಗ ಇಡ್ತೀರಿ ಅಂಥೇಳಿ ಕೇಳ್ತಾ ಇದ್ರು. ಅದಕ್ಕಾಗಿ ನಾವು ಮುಂದೆ ಬರುವಂಥ ಮೇ ತಿಂಗಳ ಮೊದಲನೇ ವಾರದಲ್ಲಿ ನಾವು ತರಬೇತಿಯನ್ನು ಹಮ್ಮಿಕೊಳ್ಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ದಯವಿಟ್ಟು ಯಾರು ಆಸಕ್ತರಿದ್ದೀರಿ ಅಥವಾ ಅಂಥವ್ರು ಏನಾದ್ರು ಬರ್ತೀವಿ ಅಂತಂದ್ರೆ ತಮ್ಮ ಆಧಾರ್ ಕಾರ್ಡನ್ನು ಈ ಸ್ಕ್ರೀನ್ ಮೇಲೆ ಇರುವಂಥ ನಂಬರಿಗೆ ಮೌರ್ಯ ಪಶುವೇದ ಅಕಾಡೆಮಿಯ ಒಂದು ಸಂಸ್ಥೆಯವರಿಗೆ ನೀವು ಕಳಿಸ್ರಿ. ಅವರು ನಿಮಗೆ ಸಮಯ ಮತ್ತು ಸ್ಥಳ ಮತ್ತು ದಿನಾಂಕವನ್ನು ನಿಗದಿ ಮಾಡಿ ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ಕುರಿ ಸಾಗಾಣಿಕೆಯಲ್ಲಿ ಇವತ್ತು ನಾವು ಎಲ್ಲರೂ ತರಬೇತಿಯನ್ನು ಕೇಳ್ತೀವಿ. ಆದ್ರೆ ನಮ್ಮ ಮೌರ್ಯ ಪಶುವೇದ ಅಕಾಡೆಮಿ ತರಬೇತಿಯ ಜೊತೆಗೆ ಥಿಯರಿ ಆಗಿರ್ಬೋದು, ಪ್ರಾಕ್ಟಿಕಲ್ ಆಗಿರ್ಬೋದು, ಎಲ್ಲವನ್ನ ಒಳಗೊಂಡಂತೆ ತಮಗೆ ಪ್ರತಿ 1 ದಿನ ಅಲ್ಲ, 1 ವರ್ಷ ಅಲ್ಲ, ನೀವು ಏನಾದರೂ ಈಗ NLM ಮಾಡಿದವರು ಭಾಳ ಜನ ಇದ್ದಾರೆ. NLM ನಾವು ಕೂಡ ಮಾಡಿಸ್ಕೊಟ್ಟಿದ್ದೀವಿ. ಸೊ ಅಂಥ ರೈತರು NLM ಅನ್ನು 500 ಮೇಂಟೈನ್ ಮಾಡೋಕೆ ಆಗೋದಿಲ್ಲ. ಸಡನ್ಲಿ ಹೊಸದಾಗಿ ಮಾಡ್ತಿರ್ತಾರೆ ಕುರಿ ಸಾಗಾಣಿಕೆ ಅಂದ್ರೆ ಅವ್ರಿಗೆ ಯಾವುದೇ ಅದ್ರ ಬಗ್ಗೆ ಪರಿಪೂರ್ಣ ಮಾಹಿತಿ ಇರೋದಿಲ್ಲ. ಸೊ ಅಂಥ ರೈತರಿಗೆ ನಾವು ಅವ್ರ ಜೊತೆ ಕೊಲ್ಯಾಬ್ರೇಟ್ ಆಗಿ 5 ವರ್ಷ 10 ವರ್ಷ ಅಗ್ರಿಮೆಂಟ್ ಮಾಡಿ, ಸೊ ಅವರು ಒಂದು ಟೋಟಲ್ ಇನ್ವೆಸ್ಟ್ಮೆಂಟ್ ಅವ್ರದ್ದು ಇರುತ್ತೆ. ಸೊ ಸಂಪೂರ್ಣ ಜವಾಬ್ದಾರಿನ ಹೊತ್ತು ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ ಆಲ್ರೆಡಿ. ಸೊ ಅದಕ್ಕೆ ಇದನ್ನ ನಾವು ನಮ್ಮ ಕಡೆನೇ ಯಾಕೆ ಟ್ರೈನಿಂಗ್ ತಗೋಬೇಕಪ್ಪ ಅಂತಂದ್ರೆ ಭಾಳ ಜನ ಟ್ರೈನಿಂಗ್ ಕೊಡ್ತಾರೆ ಕುರಿ ಸಾಗಾಣಿಕೆ ಬಗ್ಗೆ. ಆದ್ರೆ ಆ ಕುರಿ ಸಾಗಾಣಿಕೆ ಮಾಡೋದ್ರ ಜೊತೆಗೆ ಅವ್ರಿಗೂ ಕೂಡ ಪರಿಪೂರ್ಣ ಮಾಹಿತಿ ಇದ್ರೆ ಅಲ್ಲ, ಥಿಯರಿನೇ ಬೇರೆ, ಪ್ರಾಕ್ಟಿಕಲ್ ಬೇರೆ. ಸೊ ನಮ್ಮಲ್ಲಿ ಬಂದಾಗ ಎಲ್ಲವನ್ನ ನಾವು ಕುರಿ ಸಾಗಾಣಿಕೆ ಮಾಡೋದ್ರ ಜೊತೆಗೆ ನಮ್ಮೆಲ್ಲ ರೈತರಿಗೆ ಅದನ್ನ ತಿಳಿಸ್ಬೇಕನ್ನೋ ಉದ್ದೇಶಕ್ಕಾಗಿ ನಾವು ತರಬೇತಿಯ ಜೊತೆಗೆ ನಾವು ಕೂಡ ಕೆಲಸ ನಾವು ಮಾಡ್ತೇವೆ. ಇಲ್ಲಿ ನಾವು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಹೀಗಾಗಿ ನಮ್ಮ ಅನುಭವವನ್ನು 10ರಿಂದ 12 ವರ್ಷದ ಅನುಭವವನ್ನು ತಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಒಂದೊಂದು ಸುವರ್ಣ ಅವಕಾಶ. ಸೊ ಹೀಗಾಗಿ ಯಾರಾದರೂ ಕುರಿ ಸಾಗಾಣಿಕೆಯನ್ನು ಮಾಡಬೇಕು, ಅದ್ರ ಪರಿಪೂರ್ಣ ಮಾಹಿತಿ ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಮೌರ್ಯ ಪಶುವೇದ ಅಕಾಡೆಮಿಗೆ ಜಾಯಿನ್ ಆಗ್ರಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಮಾಡಿರಿ. ನಮ್ಮ ಪ್ರತಿಯೊಂದು ಮಾಹಿತಿಯನ್ನು ನಾವು ಕಳೆದ 10 ವರ್ಷದಿಂದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸೊ ಈಗ ಇದೇ ಥರ ನಮ್ಮ ಕೈ ಹಿಡ್ದು ಮುಂದೆ ಇದನ್ನು ಮಾಡಿರಿ ಅಂತ ಹೇಳ್ತಾ ನಾನು 2 ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು. ನಮಸ್ತೆ.